ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನಾನಿವತ್ತು ಬೂದ್ ಕುಂಬಳಕಾಯಿ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ. ಬೂದ್ ಕುಂಬಳಕಾಯಿ ಯಾತಕ್ಕೆ ಇಷ್ಟು ಒಳ್ಳೆಯದು, ಇದನ್ನು ತಿನ್ನಬೇಕು ಅಂದಾಗ ಅಷ್ಟೊಂದು ಖುಷಿಯಿಂದ ಯಾರೂ ತಿನ್ನಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ಸ್ ಕೂಡ ಈ ಬೂದ್ ಕುಂಬಳಕಾಯಿ ಬಗ್ಗೆ ಸಜೆಸ್ಟ್ ಮಾಡ್ತಾರೆ. ಎಷ್ಟೋ ಜನಕ್ಕೆ ಕಿಡ್ನಿ ಸ್ಟೋನ್ ಆಗುತ್ತೆ, ಕಿಡ್ನಿ ಸ್ಟೋನಿಂದ ತುಂಬ ಬಳಲ್ತಾರೆ, ನರಳ್ತಾರೆ. ಹೀಗೆಲ್ಲ ಆದಾಗ ಅವ್ರು ಏನು ಆಹಾರ ಹೇಳಿದ್ರು ತಿನ್ನೋಂಥ ಸ್ಥಿತಿಲಿ ಇರ್ತಾರೆ. ಹಾಗಾಗಿ ಇದು ನಾವು ಅದೆಲ್ಲ ಬಂದಮೇಲೆ ತಿನ್ನಬೇಕಂತಲ್ಲ. ಈ ಬೂದ್ ಕುಂಬಳಕಾಯಿನ ನಾವು ಈಗ ಇದನ್ನು ಇಡೀನೇ ತಂದು ನಾವು ಮಾಡಬೇಕಂತಿಲ್ಲ. ಅದು ನಾವು ಅರ್ಧ KG 1 KG ಎಷ್ಟು ಕೇಳಿದ್ರು ಮಾರ್ಕೆಟಲ್ಲಿ ಸಿಗುತ್ತೆ. ಇದ್ರ ಸಿಪ್ಪೆ ಸಹಿತ ಏನೇನೋ ಖಾದ್ಯಗಳು ಮಾಡ್ತಾರೆ. ಆದರೆ ನಾವು ದಿನನಿತ್ಯ ಮಾಡುವಂಥದ್ದು ಇದು. ಬೆಳಗಿನ ಹೊತ್ತು ಇದು ತುರಿದ್ಬಿಟ್ಟು ಇದ್ರ ರಸ ಹಿಂಡಿ ಒಂದು ಅರ್ಧ ಲೋಟದಷ್ಟು ರಸ ಕುಡಿಯೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಸರಾಗವಾಗಿ ನಮಗೆ ಕಿಡ್ನಿ ಸ್ಟೋನ್ ಅಂಥ ಸಮಸ್ಯೆಗಳಾಗಲಿ, ಮಲಬದ್ಧತೆ ಮತ್ತು ಬೇರೆ ಬೇರೆ ಬಹಳಷ್ಟು ನಮಗೆ ಕಾಯಿಲೆ ಕಸಲೆಗಳಿಂದ ನಾವು ಅವಾಯ್ಡ್ ಮಾಡ್ಕೋಬೋದು, ದೂರ ಇರ್ಬೋದು ಅಂತ. ಇದರಲ್ಲೇ ನಾವು ಮಾಡೋಂಥದ್ದು ಹಲ್ವಾ ಮಾಡ್ತೀವಿ. ದಮ್ ರೋಟ್ ಅಂತ ತುಂಬ ರುಚಿಕರವಾದ ಒಂದು ಖಾದ್ಯ ಅದು. ಹಾಗೆ ನಾವು ಆಗ್ರಾ ಕಡೆ ಎಲ್ಲ ಹೋದರೆ ಆಗ್ರಾ ಪೇಟ ಅಂತ ಎಲ್ಲ ಮಾರ್ತಿರ್ತಾರೆ. ತುಂಬ ಇದು ಬೂದ್ ಕುಂಬಳಕಾಯಿ ಒಳಗೆ ಮಾಡೋದು. ಆಮೇಲೆ ಬೂದ್ ಕುಂಬಳಕಾಯಿ ಮಜ್ಜಿಗೆ ಹುಳಿ ಮತ್ತು ಬೇಳೆ ಹಾಕಿ ಹುಳಿ ಮಾಡೋಂಥದ್ದು ತುಂಬ ಚೆನ್ನಾಗಿರುತ್ತೆ. ನಾವು ಅನ್ನದ ಜೊತೆ ಸಾಂಬಾರು ಬೇಳೆ ಹಾಕಿ ಮಾಡೋಂಥದ್ದು ನೋಡಿ. ಈಗ ಬೇಳೆ ಹೇಗೆ ಕುದಿಯೋಕ್ಕೆ ಇಟ್ಕೊಂಡು ಅದು ಕುಕ್ಕರಲ್ಲಿಟ್ಟರೆ ಒಂದೇ ವಿಷಲಿಗೆ ಕರಗಿಬಿಡುತ್ತದು. ಬೇಳೆ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಕುಕ್ಕರಲ್ಲಿ ಮಾಡೋದಾದರೆ ಅದನ್ನು ಹಾಕ್ಕೊಂಡು ಒಂದು ವಿಷಲ್ ಮಾಡ್ಕೊಬೋದು. ಇಲ್ಲ ಬೇಳೆ ಪೂರ್ತಿ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಮತ್ತು ಅದನ್ನು ಬೂದ್ ಕುಂಬಳಕಾಯಿ ಆ ಸಿಪ್ಪೆ ತೆಗೆದು ಹೋಳುಗಳನ್ನು ಹಾಕೊಳ್ಳೋವಂಥದ್ದು. ಅಷ್ಟೇ ಅಲ್ಲದೆ ಬುದ್ಧಿಶಕ್ತಿಯನ್ನು ತುಂಬ ಚುರುಕಾಗಿ ಇಡುತ್ತೆ ಇದು. ಮಾನಸಿಕ ಸ್ಥಿತಿಯನ್ನು ಬಹಳ ತಂಪಾಗಿ ಇಡುವಂಥದ್ದು. ಸುಮ್ಮನೆ ನಾವು ಯಾವುದೇ ಉದ್ವೇಗಕ್ಕೊಳಗಾಗದೇ ಇರೋ ಹಾಗೆ ಮೆದುಳು ಫಂಕ್ಷನ್ಸು ನೀಟಾಗಿ ಆಗೋ ಹಾಗೆ ಇದು ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳಿ ಬೂದ್ ಕುಂಬಳಕಾಯಿಗೆ ಅಷ್ಟು ಇಂಪಾರ್ಟೆನ್ಸ್ ಇದೆ. ಇದು ದಿನ ಒಂದು ಸ್ವಲ್ಪ ತುರಿದು ಬಿಟ್ಟು ನಾವು ಹಾಗೆ ಸಲಾಡ್ ಥರ ತಿನ್ನೋದು ಒಳ್ಳೆಯದು. ಈಗ ಒಳ್ಳೆಯದು ಅಂದಾಗ ನಾವು ಹೆಂಗಾರು ಮಾಡಿ ತಿನ್ನಬೇಕು. ಕೆಲವು ನಾವು ಸೌತೆಕಾಯಿ ಕಚ ತಿಂದಂಗೆ ಇದೆಲ್ಲ ಸರಸರ ತಿನ್ನಲ್ಲ. ಆದರೆ ಇಷ್ಟೆಲ್ಲ ಆರೋಗ್ಯ ಲಾಭಗಳಿದೆ ಅಂದಾಗ ಇದು ನಾನಾ ಥರ ಸೇವಿಸೋದ್ರಿಂದ ಸೂಪ್ ಮಾಡಿ ಕುಡಿದ್ರೂ ತುಂಬ ಚೆನ್ನಾಗಾಗುತ್ತೆ. ಇದು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಬೂದ್ ಕುಂಬಳಕಾಯಿ ಬಗ್ಗೆ ನಾನೊಂದು ಸಣ್ಣ ಮಾಹಿತಿ ನನಗೆ ತಿಳಿದಿರುವಂಥದ್ದು ಹೇಳಿದ್ದೀನಿ. ನಮ್ಮ ಮನೇಲಿ ಇವತ್ತು ಬೂದ್ ಕುಂಬಳಕಾಯಿ ಹುಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.